ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಸೂಪರ್ ಆದ ಒಂದು ಚಿಕನ್ ನೂಡಲ್ಸ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುವಂಥ ರೆಸಿಪಿ, ತುಂಬ ಸಿಂಪಲಾಗಿ ಈಸಿಯಾಗಿ ನಾನು ಇವತ್ತು ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ಒಂದು 1/4 kg ಕಮ್ಮಿ ಸ್ವಲ್ಪ ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಜೊತೆಗೇ ಕಾರ್ನ್ಫ್ಲೋರನ್ನು ಹಾಕ್ಕೋಬೇಕು. ನಾನಿಲ್ಲಿ 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು ಕಾಲು ಸ್ಪೂನಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸನ್ನು ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಒಂದು 15ರಿಂದ 20 ನಿಮಿಷ ಇದನ್ನು ಚೆನ್ನಾಗಿ ನೆನೆಯೋಕ್ಕೆ ಬಿಟ್ಟರೆ ಮಸಾಲೆ ಎಲ್ಲ ಎಳ್ಕೊಳ್ಳುತ್ತೆ ಅದು. ಈಗ ಈ ಕಡೆಯಿಂದ ನಾವು ಏನೆಲ್ಲ ವೆಜಿಟೇಬಲ್ಸ್ ಬೇಕು ಅಂತ ಹೇಳ್ತೇನೆ. ಒಂದು ಸಣ್ಣ ಕ್ಯಾಬೇಜಲ್ಲಿ ಅರ್ಧ ಭಾಗದಷ್ಟು ಕ್ಯಾಬೇಜ್ ತಗೊಂಡಿದ್ದೀನಿ. ಒಂದು ದೊಡ್ಡ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜಿನ ಕ್ಯಾರೆಟನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಈ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಜೊತೆಗೇ ಒಂದು ಗೆಡ್ಡೆ ಏನು ಬೆಳ್ಳುಳ್ಳಿ ಇದೆಯಲ್ಲ ಅದನ್ನು ಈ ಥರ ಚಾಪ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಫ್ರೈ ಪ್ಯಾನಿಗೆ ಸ್ವಲ್ಪ ಬಟರನ್ನು ಹಾಕ್ಕೋಬೇಕು. ಬಟರ್ ಹಾಕಿದ ನಂತರ ಅದು ಚೆನ್ನಾಗಿ ಬಿಸಿ ಆಗಬೇಕು. ಈಗ ನಾವು ಏನು ಆಗಲೇ ಒಂದು 15ರಿಂದ 20 ನಿಮಿಷ ಬೋನ್ಲೆಸ್ ಚಿಕನನ್ನು ನೆನೆಸಿಟ್ಟಿದ್ದೀವಲ್ವ, ಇದನ್ನೀಗ ಇದಕ್ಕೆ ಹಾಕ್ಕೋಬೇಕು. ಬೇಕಾದರೆ ಡೀಪ್ ಫ್ರೈ ಮಾಡ್ಕೊಬೋದು, ಆದರೆ ನಾನು ತವ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಇದನ್ನು ನಾವು ಏನು ಮಿಕ್ಸ್ ಮಾಡುವಾಗ ಸ್ವಲ್ಪ ಮೊಟ್ಟೆ ಬೇಕಾದರೂ ಹಾಕ್ಕೋಬೋದು. ಕಾರ್ನ್ಫ್ಲೋರ್ ಬದಲಿಗೆ ಮೊಟ್ಟೆನೂ ಹಾಕ್ಕೊಳ್ಬೋದು. ನಾನು ಕಾರ್ನ್ಫ್ಲೋರ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಮಸಾಲೆ ಎಲ್ಲ ಆಗ ಬಿಡಲ್ಲ, ಅದರ ಜೊತೆನೇ ಇರುತ್ತಲ್ವ, ಈ ಥರ ನೀರು ಬಿಡುವಾಗ ಮಸಾಲ ಗಟ್ಟಿಯಾಗಿ ಹಿಡ್ಕೊಳ್ಳುತ್ತೆ ಅದರಲ್ಲಿ. ಇದನ್ನು ಎರಡೂ ಕಡೆಯೂ ಚೆನ್ನಾಗಿ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ಬಟರ್ ಹಾಕಿ ಫ್ರೈ ಮಾಡಿದರೆ ಆಯಿತು. ಈ ಕಡೆಯಿಂದ ನಾನು 4 ಮೊಟ್ಟೆಯನ್ನು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಒಂದು 1/4 ಸ್ಪೂನ್ಗಿಂತ ಕಮ್ಮಿ ಹಾಕ್ಕೊಳ್ಳಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಬೀಟ್ ಮಾಡಬೇಕು ಇದನ್ನು. ನಂತರ ಫ್ರೈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಮೊಟ್ಟೆಯನ್ನು ಇದಕ್ಕೆ ಹಾಕ್ಕೋಬೇಕು. ಇದನ್ನು ತುಂಬ ನಾವು ಎಗ್ ಬುರ್ಜಿ ಮಾಡ್ತೀವಲ್ವ ಆ ಥರ ಪುಡಿ ಮಾಡ್ಕೋಬಾರ್ದು. ಸ್ವಲ್ಪ ಪೀಸ್ ದೊಡ್ಡದು ಇರಬೇಕಂದ್ರೆ ಬಾಯಿಗೆ ಸಿಗಬೇಕು ತಿನ್ನುವಾಗ. ನಮಗೆ ನಾವು ನಾರ್ಮಲಾಗಿ ಚೈನೀಸ್ ಅಂಗಡಿಯಲ್ಲೆಲ್ಲ ನೋಡ್ತೀವಲ್ವ ಅದೇ ಥರ ನಮಗೆ ಬಾಯಿಗೆ ಸಿಗಬೇಕು ಅದು ತಿನ್ನೋಕ್ಕೆ. ಹಾಗಾಗಿ ಮೊದಲೊಮ್ಮೆ ನಾವು ಮೊಟ್ಟೆ ಎಲ್ಲ ಹಾಕ್ತೀವಲ್ವ ಆಗ ಕೂಡಲೇ ನೀವು ಅದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು ನಿಮಿಷ ಬಿಟ್ಟು ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತಲ್ಲ ಆಗ ಈ ಥರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಬರಬೇಕು. ತುಂಬ ಪುಡಿ ಮಾಡ್ಕೋಬೇಡಿ, ಚೆನ್ನಾಗಿರಲ್ಲ ಅದು. ಈಗ ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ. ಈಗ ನಾವು ಇದನ್ನು ತೆಗೆದಿಡುವ ಒಂದು ಪಾತ್ರೆಗೆ ಹಾಕಿ ಒಂದು ಬಾಣಲೆಗೆ, ದೊಡ್ಡ ಬಾಣಲೆ ತಗೊಳ್ಳಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಒಂದು 3/4 ಭಾಗದಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ, ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು. ನಾರ್ಮಲ್ ಕುಕ್ಕಿಂಗ್ ಆಯಿಲ್ ಇರುತ್ತಲ್ಲ ಅದನ್ನೇ ಹಾಕ್ಕೊಳ್ಳಿ. ಚೆನ್ನಾಗಿ ಬಿಸಿ ಆದ ನಂತರ ಈ ನೂಡಲ್ಸನ್ನು ತಗೋಬೇಕು. ನಾರ್ಮಲಾಗಿ ನಾನು ಹಕ್ಕ ನೂಡಲ್ಸ್ ಅಂತ ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ. ಇದು ಚೆನ್ನಾಗಿ ಕುದಿ ಬಂದ ನಂತರ ಆಫ್ ಮಾಡಿ ಇಟ್ಟರೆ ಆಯಿತು. ಒಂದು 7ರಿಂದ 8 ನಿಮಿಷ ಬಿಟ್ಟರೆ ಅದು ಚೆನ್ನಾಗಿ ಬಿಸಿ ನೀರಲ್ಲೇ ಬೇಯುತ್ತೆ. ಕೆಲವೊಂದು ನೂಡಲ್ಸನ್ನು ನಾವು ನೀರಲ್ಲೇ ಹಾಕಿ ಬೇಯೋಕ್ಕೆ ಇರುತ್ತಲ್ವ, ಆದರೆ ಇದು ಹಾಗಲ್ಲ. ಒಂದು 7ರಿಂದ 8 ನಿಮಿಷ ಅದನ್ನು ಮುಚ್ಚಳ ಮುಚ್ಚಿ ನೀರು ಚೆನ್ನಾಗಿ ಕುದಿ ಬಂದ ನಂತರ ಇದು ನೂಡಲ್ಸನ್ನು ಹಾಕಿ ಮುಚ್ಚಳ ಮುಚ್ಚಿಬಿಟ್ರೆ ಆಯಿತು. ಅದು ಅಲ್ಲೇ ಬಿಸಿಗೆ ಬೇಯುತ್ತೆ. ಈ ಥರ ನೋಡಿ, ನಾವು ಪ್ರೆಸ್ ಮಾಡಿದಾಗ ಕಟ್ ಆದರೆ ಆಯಿತು. ಆಗ ನೂಡಲ್ಸ್ ಬೆಂದಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈಗ ಒಂದು ದೊಡ್ಡ ಬಾಣಲೆಗೆ 5ರಿಂದ 6 ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ತಗೊಳ್ಳಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ನಂತರ ಮೊದಲೇ ಚಾಪ್ಸ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿಯನ್ನು ಹಾಕ್ಕೋಬೇಕು. ಶುಂಠಿ ಬೇಕಾದರೂ ಚಾಪ್ಸ್ ಮಾಡಿ ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ, ಮಕ್ಕಳಿಗೆ ಇಷ್ಟ ಆಗಲ್ಲ ಅಂತ ಹಾಕಿಲ್ಲ. ಇದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದೇನು ಕಲರ್ ಚೇಂಜ್ ಆಗಬಾರ್ದು, ಫ್ಲೇವರ್ ಚೇಂಜ್ ಆಗುತ್ತೆ, ನಿಮಗೆ ಚೆನ್ನಾಗಿ ಬರಲ್ಲ. ಸ್ವಲ್ಪ ಬಿಸಿ ಆದ ನಂತರ ಈ ಕಟ್ ಮಾಡ್ಕೊಂಡಿರುವ ವೆಜಿಟೇಬಲ್ಸ್ ಎಲ್ಲ ಇರುತ್ತಲ್ಲ, ತರಕಾರಿಯನ್ನು ಹಾಕ್ಕೋಬೇಕು. ಮೊದಲಿಗೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ, ಕ್ಯಾಬೇಜನ್ನು ಹಾಕ್ಕೊಳ್ಳಿ. ಎಲ್ಲನೂ ಇದೊಂದು ಸ್ವಲ್ಪ ಚೆನ್ನಾಗಿ ನಾವು ಎಣ್ಣೆಯಲ್ಲಿ ಮೊದಲೇ ಫ್ರೈ ಮಾಡ್ಕೋಬೇಕು. ಈ ತರಕಾರಿ ಎಲ್ಲ ತುಂಬ ಬೆಂದೋಗಬಾರ್ದು, ಚೆನ್ನಾಗಿರಲ್ಲ. ಬಾಯಿಗೆ ಸ್ವಲ್ಪ ಕ್ರಂಚಿಯಾಗಿ ಸಿಗಬೇಕು. ಹಾಗಾಗಿ ಬೆಂದೋಗಬಾರ್ದು. ಸ್ವಲ್ಪ ಇದನ್ನು ಮೊದಲಿಗೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದರೆ ಆಯಿತು. ಈಗ ಇದ್ರ ಜೊತೆಗೇ ನಾವು ಆಲ್ರೆಡಿ ಬೋನ್ಲೆಸ್ ಚಿಕನನ್ನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ, ತವ ಫ್ರೈ ಮಾಡ್ಕೊಂಡಿರುವಂಥದ್ದು, ಇದನ್ನು ಸ್ವಲ್ಪ ಚಾಕುವಿನಲ್ಲಿ ಸಣ್ಣ ಪೀಸ್ ಮಾಡ್ಕೋಬೇಕು. ನಂತರ ಈ ತರಕಾರಿ ಜೊತೆ ಸೇರಿಸ್ಕೊಂಡ್ರೆ ಆಯಿತು. ಜೊತೆಗೇ ಮೊಟ್ಟೆಯನ್ನು ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದೀವಲ್ವ ಇದನ್ನು ಹಾಗೆ ಇದ್ರ ಜೊತೆ ಒಟ್ಟಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಒಂದು ರೌಂಡ್ ಇದನ್ನು
ಈ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಬೇಕು. ಈಗ ನಾವು ಸಾಸ್ ಎಲ್ಲ ಹಾಕ್ಕೋಬೇಕು. ಮೊದಲಿಗೆ ಒಂದು 2 ಸ್ಪೂನಷ್ಟು ಚಿಲ್ಲಿ ಸಾಸ್ ಇರುತ್ತಲ್ಲ, ರೆಡ್ ಚಿಲ್ಲಿ ಸಾಸ್, ಅದನ್ನು ಹಾಕ್ಕೊಳ್ಳಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬೋದು. ಜೊತೆಗೇ 4ರಿಂದ 5 ಸ್ಪೂನಷ್ಟು ನಾನು ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ. ಇದೂ ಹಾಗೆ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ನಾನಿಲ್ಲಿ 480 ಗ್ರಾಮಷ್ಟು ನೂಡಲ್ಸನ್ನು ತಗೊಂಡಿದ್ದೀನಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. 2 ಸ್ಪೂನಷ್ಟು ಸೋಯಾ ಸಾಸು, 1.5 ಸ್ಪೂನಷ್ಟು ವಿನೆಗರನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸಾಸು ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಟೇಸ್ಟು ರುಚಿ ಸ್ವಲ್ಪ ಜಾಸ್ತಿ ಬೇಕಾದರೆ ಜಾಸ್ತಿನೇ ಹಾಕ್ಕೋಬೋದು. ತುಂಬ ಜಾಸ್ತಿ ಹಾಕ್ಕೋಬೇಡಿ, ಸೋಯಾ ಸಾಸ್ ಎಲ್ಲ ಜಾಸ್ತಿ ಆದರೆ ಹುಳಿ ಬರುತ್ತೆ. ಹಾಗಾಗಿ ವಿನೆಗರ್ ಮತ್ತು ಸೋಯಾ ಸಾಸು ನೋಡಿ ಹಾಕ್ಕೋಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ನೂಡಲ್ಸನ್ನು ಮಾಡ್ತಾ ಇರೋದ್ರಿಂದ ಸಾಸ್ ಎಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಉಪ್ಪು ನೋಡಿ ಹಾಕ್ಕೋಬೇಕು, ಯಾಕಂದರೆ ಸಾಸಲ್ಲಿ ಉಪ್ಪು ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ನೋಡಿ, ಕೊನೆಯಲ್ಲಿ ನೂಡಲ್ಸನ್ನು ಹಾಕಿದ್ರೆ ಆಯಿತು. ನಾವು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿರುವಂಥ ನೂಡಲ್ಸ್ ಇದೆಯಲ್ಲ, ಇದನ್ನು ಹಾಕ್ಕೋಬೇಕು. ತುಂಬ ನೂಡಲ್ಸ್ ಬೆಂದೋದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಹಾಗಾಗಿ ಅದು ಹದವಾಗಿ ಬೇಯಿಸ್ಕೋಬೇಕು, ತುಂಬ ಬೆಂದೋಗಬಾರ್ದು. ಈ ಥರ 2 ಸ್ಪೂನಿನ ಸಹಾಯದಿಂದ ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಆಯಿತು. ಕೊನೆಯಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕ್ಕೋಬೇಕು. 1 ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಹಾಕ್ಕೊಳ್ಳಿ. 1ರಿಂದ 1.5 ಸ್ಪೂನಷ್ಟು ಹಾಕ್ಕೋಬೋದು. ಸೂಪರಾದ ಈಸಿಯಾಗಿ ನೂಡಲ್ಸನ್ನು ನಾವು ಮನೆಯಲ್ಲೇ ಮಾಡ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಜಾಸ್ತಿ ಖಾರ ಮಾಡದೆ ಸಿಂಪಲಾಗಿ ರುಚಿಯಾದ ನೂಡಲ್ಸನ್ನು ನಾವು ಕೂಡ ಮನೆಯಲ್ಲಿ ಮಾಡ್ಕೋಬೋದು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಇನ್ನೊಂದು ಒಳ್ಳೆಯ ವಿಡಿಯೋ ಜೊತೆಗೆ. ನಮಸ್ಕಾರ.